ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಜೀವನದಲ್ಲಿ ಸಾಕಷ್ಟು ಹಣವನ್ನ ಗಳಿಸಬೇಕಾ? ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ ಈ ವಿಡಿಯೋದಲ್ಲಿವೆ ಅತಿ ರಹಸ್ಯ ರೆಮಿಡಿಗಳು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಹಣವನ್ನ ಆಕರ್ಷಿಸೋದಕ್ಕೆ ಏನ್ ಮಾಡಬೇಕು ಅನ್ನೋ ಸಾವಿರಾರು ವರ್ಷಗಳ ಪುರಾತನ ರಹಸ್ಯ ನಿಮಗ್ ಗೊತ್ತಿಲ್ಲ ಅನ್ಸತ್ತೆ ಅಲ್ವಾ? ನಿಮ್ಮ ಕೈಯಲ್ಲಿ ಹಣ ಬೇಕು. ಎಲ್ಲಾ ಮೂಲೆಗಳಿಂದ ಹಣ ನಿಮ್ಮತ್ತ ಆಕರ್ಷಿತವಾಗಬೇಕು ಅಂತಂದ್ರೆ ನೀವು ಒಂದಷ್ಟು ಕ್ರಮಗಳನ್ನ ಅನುಸರಿಸಬೇಕು. ಇವುಗಳು ತುಂಬಾನೇ ಸಿಂಪಲ್. ನೀವು ಇವುಗಳನ್ನ ಪಾಲಿಸಿದ್ದೇ ಆದ್ರೆ ಶೀಘ್ರದಲ್ಲಿ ನಿಮ್ಮ ಎಲ್ಲಾ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗಿ ಹಣ ನಿಮ್ಮತ್ತ ಒಲಿದು ಬರುತ್ತೆ. ಅದಕ್ಕಾಗಿ ನೀವೇನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ವಾಸ್ತುಶಾಸ್ತ್ರ ಎಷ್ಟೊಂದು ಪವರ್ಫುಲ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯನ್ನ ತರುವಂತಹ ಪ್ರಾಚೀನ ವಿಜ್ಞಾನ ಈ ವಾಸ್ತುಶಾಸ್ತ್ರ. ನೀರು, ಬೆಂಕಿ, ಆಕಾಶ, ಗಾಳಿ ಮತ್ತು ಭೂಮಿ, ಈ 5 ಅಂಶಗಳ ಸಮತೋಲನವು ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನ ತರುತ್ತೆ ಅನ್ನೋದನ್ನ ವಾಸ್ತುಶಾಸ್ತ್ರ ಹೇಳುತ್ತೆ. ಈ 5 ಅಂಶಗಳು ಸಮತೋಲನದಲ್ಲಿಲ್ಲದಿದ್ದರೆ ಕಠಿಣ ಪರಿಶ್ರಮದ ನಂತರವೂ ಒಬ್ಬ ವ್ಯಕ್ತಿಗೆ ಉತ್ತಮ ಫಲಿತಾಂಶ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ ಅಂದ್ರೆ ಹಣ ನಿಮ್ಮ ಬಳಿ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿಯೋದೇ ಇಲ್ಲ. ಇದರಿಂದಾಗಿ ವ್ಯಕ್ತಿಯು ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ವಾಸ್ತುಶಾಸ್ತ್ರದಲ್ಲಿ ಹಣದ ಸಮಸ್ಯೆಗಳನ್ನ ತೊಡೆದು ಹಾಕೋದಕ್ಕೆ ಹಲವು ಪರಿಹಾರಗಳನ್ನ ನೀಡಲಾಗಿದೆ. ನಿಮಗಾಗಿ ಒಂದಷ್ಟು ಸುಲಭವಾದ ಪರಿಹಾರಗಳನ್ನ ತಿಳಿಸ್ತಾ ಇದ್ದೀವಿ. ಇದನ್ನ ನೀವು ಪಾಲಿಸಿದ್ದೇ ಆದ್ರೆ ಹಣಕಾಸಿನ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಮೂಲಗಳಿಂದ ಹಣ ಹರಿದು ಬರೋದಕ್ಕೆ ಶುರುವಾಗುತ್ತೆ. ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಬಹುದಾದ ಸುಲಭ ಉಪಾಯ ಅಂತಂದ್ರೆ ವಾಸ್ತು ಪ್ರಕಾರ ಪರ್ಸ್ ನಿಮ್ಮ ಬಳಿ ಇಡೋದು. ಹೌದು, ಸಂಪತ್ತನ್ನ ಉಳಿಸ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯು ಹಸಿರು ಬಣ್ಣದ ಪರ್ಸ್ ಅನ್ನ ತನ್ನ ಬಳಿ ಇಟ್ಕೊಳ್ಬೇಕು ಮತ್ತು ಅದರಲ್ಲಿ ಸ್ವಲ್ಪ ಹಣವನ್ನ ಇಟ್ಕೊಳ್ಳೋದನ್ನ ಮರಿಬೇಡಿ. ಯಾವತ್ತೂ ಆ ಪರ್ಸ್ ಅನ್ನ ಖಾಲಿ ಇಡಬೇಡಿ. ಒಂದು ವೇಳೆ ನೀವು ಪರ್ಸ್ ಖಾಲಿ ಬಿಟ್ಟಿದ್ದೇ ಆದ್ರೆ ಲಕ್ಷ್ಮೀ ದೇವಿ ಒಲಿಯೋದಿಲ್ಲ. ನೀವು ಬಳಕೆ ಮಾಡಿದ್ರೂ ಮಾಡದೇ ಇದ್ರೂ ನಿಮ್ಮ ಬಳಿ ಹಸಿರು ಬಣ್ಣದ ಪರ್ಸ್ ಇಟ್ಕೊಳ್ಳೋದು ತುಂಬಾನೇ ಉತ್ತಮ. ಇನ್ನು ಎರಡನೇದಾಗಿ, ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಕೈಯಲ್ಲಿ ಹಣ ಉಳಿಬೇಕು ಅಂತಂದ್ರೆ ನೀವು ಈ ಸಿಂಪಲ್ ಟ್ರಿಕ್ ಅನ್ನ ಮಾಡಿ ನೋಡಬಹುದು. ಇದು ಮಾಡೋದಕ್ಕೆ ತುಂಬಾನೇ ಸುಲಭ, ಆದ್ರೆ ಇದನ್ನ ಮಾಡೋದಕ್ಕೆ ನಿಮಗೆ ಮುಖ್ಯವಾಗಿ ನಂಬಿಕೆ ಬೇಕು. ಹೌದು, ನಂಬಿಕೆ ಇದ್ರೆ ಮಾತ್ರ ಈ ಪರಿಹಾರವನ್ನ ಮಾಡಿ. ನಂಬಿಕೆ ಇಲ್ಲದೆ ಇದನ್ನ ಮಾಡಿದ್ರೆ ಯಾವುದೇ ರೀತಿಯ ಪರಿಹಾರ ಸಿಗೋದಿಲ್ಲ. ಹಸಿರು ಪೆನ್ನಿನಿಂದ ಮಾತ್ರ ಓದುವ ಮತ್ತು ಬರೆಯುವ ಕೆಲಸವನ್ನ ಮಾಡಬೇಕು. ಅಥವಾ ನೀವು ಯಾವುದೇ ಬರವಣಿಗೆಯ ಕೆಲಸ ಮಾಡಿದ್ರೂ ಸ್ವಲ್ಪ ಬರವಣಿಗೆಯನ್ನಾದ್ರೂ ಅದನ್ನ ಹಸಿರು ಪೆನ್ನಿನಿಂದ ಮಾಡಿದ್ರೆ ಯಶಸ್ಸು ಖಚಿತ. ಆರ್ಥಿಕ ಸಮೃದ್ಧಿಯನ್ನ ಸಾಧಿಸಲು ನಿಮ್ಮ ಹಣಕಾಸಿನ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಈ ಸರಳ ಹಂತಗಳನ್ನ ಅನುಸರಿಸಿ. ಈ ಸಿಂಪಲ್ ಉಪಾಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುತ್ತೆ. ಹಣದ ಹರಿವು ಕೂಡ ಹೆಚ್ಚಾಗುತ್ತೆ. ಹಣ ಗಳಿಸಲು ನಿಮ್ಮ ಅಡುಗೆ ಮನೆಯಲ್ಲಿ 2 ಉಪ್ಪಿನ ಡಬ್ಬವನ್ನ ಯಾವಾಗ್ಲೂ ಇಡಿ. ಅದರಲ್ಲಿ ಒಂದು ಡಬ್ಬಿ ಯಾವಾಗ್ಲೂ ಉಪ್ಪಿನಿಂದ ತುಂಬಿರಬೇಕು. ಮತ್ತೊಂದು ಡಬ್ಬಿಯಲ್ಲಿ ಕೊಂಚ ಉಪ್ಪನ್ನ ಹಾಕಿ ಅದನ್ನ ಅಡುಗೆ ಮಾಡೋದಕ್ಕೆ ಬಳಕೆ ಮಾಡಬಹುದು. ಹೀಗೆ ಮಾಡೋದ್ರಿಂದ ಯಾವತ್ತೂ ನಿಮಗೆ ಹಣಕಾಸಿನ ಸಮಸ್ಯೆ ಬರೋದೇ ಇಲ್ಲ. ಇನ್ನು ಹಣದ ಒಳಹರಿವನ್ನ ಹೆಚ್ಚಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಇದಕ್ಕಾಗಿ ನಿಮ್ಮ ಆಹಾರದಲ್ಲಿ ಮೊಸರು ಬೆರೆಸಿದ ಅನ್ನವನ್ನ ತಿನ್ನೋದಕ್ಕೆ ಮರಿಬೇಡಿ. ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸಿಸ್ತಾಳೆ. ನಿಮ್ಮ ಬೇಡಿಕೆಗಳನ್ನೆಲ್ಲ ಲಕ್ಷ್ಮೀ ದೇವಿ ಈಡೇರಿಸ್ತಾಳೆ. ಅಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದ್ರೆ ಇನ್ನೇನ್ ಬೇಕು ಅಲ್ವಾ? ಮತ್ತೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದೇ ಇಲ್ಲ. ಇದಲ್ಲದೆ ನೀವು ಆರ್ಥಿಕವಾಗಿ ಲಾಭ ಪಡೆಯೋದಕ್ಕೆ ಏನ್ ಮಾಡಬೇಕು ಅದನ್ನ ತಿಳಿಸ್ತೀವಿ. ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನ ಹೆಚ್ಚಿಸೋದಕ್ಕೆ ಅಥವಾ ಶ್ರೀಮಂತರಾಗೋದಕ್ಕೆ ಎಲ್ಲರೂ ಬಯಸ್ತಾರೆ.
ತಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಬೇಕು, ಮನೆಯವರ ಆಸೆ ಆಕಾಂಕ್ಷೆಗಳನ್ನ ಪೂರೈಸಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ನಮ್ಮ ಆಸೆಗಳು ಈಡೇರೋದಕ್ಕೆ ಅಂದ್ರೆ ನಮ್ಮ ಜೇಬು ತುಂಬೋಕೆ ಹಲವು ವರ್ಷಗಳೇ ಬೇಕಾಗುತ್ತೆ. ನೀವು ಬಯಸಿದ್ದೇ ಆಗಬೇಕು ಅನ್ನೋದಾದ್ರೆ ನೀವು ಪ್ರತಿದಿನ ಸ್ವಚ್ಛವಾದ ಒಗೆದ ಬಟ್ಟೆಗಳನ್ನ ಧರಿಸಬೇಕು. ಯಾವತ್ತೂ ಕೂಡ ಹಿಂದಿನ ದಿನದ ಬಟ್ಟೆಗಳನ್ನ ಮತ್ತೆ ಧರಿಸಬಾರದು. ಯಾಕಂತಂದ್ರೆ ಲಕ್ಷ್ಮೀ ದೇವಿ ಯಾವಾಗ್ಲೂ ಶುಚಿತ್ವವನ್ನ ಇಷ್ಟಪಡ್ತಾಳೆ. ಎಲ್ಲಿ ಶುಚಿಯಾಗಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಬಂದು ನೆಲೆಸ್ತಾಳೆ ಹಾಗೂ ತನ್ನ ಭಕ್ತರಿಗೆ ಆಶೀರ್ವಾದವನ್ನ ನೀಡ್ತಾಳೆ. ಹಾಗೇನೆ ಯಾವಾಗ್ಲೂ ಶುಚಿಯಾದ ಬಟ್ಟೆಗಳನ್ನ ಧರಿಸಬೇಕು. ಇದರ ಜೊತೆಗೆ ಮನೆಯನ್ನು ಕೂಡ ಯಾವಾಗ್ಲೂ ಶುಚಿಯಾಗಿ ಇಟ್ಕೊಳ್ಬೇಕು. ಅದರಲ್ಲೂ ಮನೆಯ ಮುಖ್ಯ ದ್ವಾರ ಕ್ಲೀನ್ ಆಗಿರುವಂತೆ, ರಂಗೋಲಿಯಿಂದ ಸಿಂಗಾರವಾಗಿರುವಂತೆ ನೋಡ್ಕೊಳ್ಬೇಕು. ಲಕ್ಷ್ಮೀ ದೇವಿ ಮನೆಗೆ ಆಗಮಿಸೋದಕ್ಕೆ ಇದಲ್ಲದೆ ಮತ್ತಿನ್ನೇನ್ ಬೇಕು ಹೇಳಿ? ಇದಲ್ಲದೆ ನೀವು ಹೆಚ್ಚು ಹೆಚ್ಚು ಹಣ ಗಳಿಸಲು ನಿಮ್ಮ ಜೇಬಿನಲ್ಲಿ ಸದಾ ಹಣ ತುಂಬಿರಬೇಕು ಅಂತ ನೀವು ಬಯಸಿದ್ರೆ, ಅಥವಾ ಯಾವತ್ತೂ ನಿಮ್ಮ ತಿಜೋರಿ ಖಾಲಿ ಆಗ್ಬಾರ್ದು ಅನ್ನೋ ಬೈಕಿ ನಿಮ್ಮದಾಗಿದ್ರೆ, ನೀವು ಭಾನುವಾರ ಹೊರತುಪಡಿಸಿ ಪ್ರತಿದಿನ ಅಶ್ವತ್ಥ ಮರಕ್ಕೆ ನೀರನ್ನ ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಹಣದ ಒಳಹರಿವು ಹೆಚ್ಚಾಗುತ್ತೆ. ಯಾಕಂದ್ರೆ ಅರಳಿ ಮರದಲ್ಲಿ ಲಕ್ಷ್ಮೀ ದೇವಿ ಸಮೇತ ಹಲವು ದೇವಾನುದೇವತೆಗಳು ವಾಸಿಸ್ತಾರೆ. ಅರಳಿ ಮರಕ್ಕೆ ನೀರು ಹಾಕೋದ್ರಿಂದ ಎಲ್ಲಾ ದೇವರ ಆಶೀರ್ವಾದ ಸಿಗುತ್ತೆ. ಹಣದ ಸಮಸ್ಯೆ ಬರೋದೇ ಇಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ, ಜೀವನದಲ್ಲಿ ಸಾಕಷ್ಟು ಹಣ ಗಳಿಸ್ಬೇಕಾ? ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ ಈ ವಿಡಿಯೋದಲ್ಲಿವೆ ಅತಿ ರಹಸ್ಯ ರೆಮಿಡಿಗಳು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.